ನನ್ನ ವಯಸ್ಸು ಈಗ 40, ಆದರೆ ಕಳೆದ 7-8 ವರ್ಷಗಳ ಹಿಂದೆ ಹೆಂಡತಿ ತೀರಿಕೊಂಡಿದ್ಲು. ಅದರಲ್ಲೇ ನನ್ನ ತಾಯಿ ತುಂಬಾ ಸುಸ್ತಾಗಿದ್ರು. ಆದುದರಿಂದ ಮನೆಯಲ್ಲಿ ಅಡುಗೆ ಕೂಡ ಆಗ್ತಾ ಇರಲಿಲ್ಲ. ನೀನು ಇನ್ನೊಂದು ಮದುವೆ ಮಾಡ್ಕೋ ಅಂತ ಅವರು ಯಾವಾಗಲೂ ಹೇಳ್ತಾ ಇದ್ರು. ಆದರೆ ನನಗೆ ಮದುವೆಯಾಗೋದಕ್ಕೆ ಇಷ್ಟನೇ ಇರಲಿಲ್ಲ. ನನಗೆ ಒಬ್ಬ ಮಗಳಿದ್ರು, ಆದರೆ ಅವಳು ತನ್ನ ಅಜ್ಜಿಯೊಂದಿಗೆ ಬೇರೆ ಕಡೆ ಇರ್ತಿದ್ಲು. ನಾನಿಲ್ಲಿ ನನ್ನ ತಾಯಿ ಜೊತೆ ಇರ್ತಾ ಇದ್ದೆ. ಆದರೆ ಅಮ್ಮ ಕೂಡ ಕೆಲವೊಮ್ಮೆ ನನ್ನ ಸಹೋದರಿಯ ಊರಿಗೆ ಅಥವಾ ನನ್ನ ಸಹೋದರನ ಬಳಿ ಹೋಗ್ತಾ ಇದ್ರು. ನಾನು ಮಾತ್ರ ಎಂದಿಗೂ ಹೋಗ್ತಾ ಇರಲಿಲ್ಲ. ನನಗೆ ಜಮೀನ ಇತ್ತು. ಸಹೋದರನ ಜಮೀನು ಬೇರೆ, ಮತ್ತೆ ನನ್ನ ಜಮೀನು ಬೇರೆ. ಆದರೆ ಮನೆಯವರು ಒತ್ತಾಯ ಮಾಡಿ ನನಗಾಗಿ ಹುಡುಗಿಯನ್ನ ನೋಡಿದ್ರು. ನೋಡೋದಕ್ಕೆ ಕಪ್ಪಗಿದ್ರು, ಆದರೆ ಚೆನ್ನಾಗಿದ್ದಾಳೆ ಅಂತ ನನ್ನ ಮನೆಯವರು ಹೇಳ್ತಾ ಇದ್ರು. ಆ ದಿನ ನನ್ನ ಸಹೋದರಿಯ ಮನೆಗೆ ನನ್ನ ಸಹೋದರ ಮತ್ತು ನಾನು ಹೋಗ್ತಾ ಇದ್ವಿ. ಯಾಕಂದ್ರೆ ಅಲ್ಲಿ ಆ ಹುಡುಗಿ ಬರಲಿದ್ದಳು. ಅವಳು ನನ್ನ ಹೆಂಡತಿಯಾಗಬೇಕಿದ್ದವಳು. ನನ್ನ ಸಹೋದರಿಯ ಊರಿನವಳೇ, ಅವರ ಸಂಬಂಧದಲ್ಲೇ ಇದ್ದವಳು. ನಾವು ಒಬ್ಬರನ್ನೊಬ್ಬರು ನೋಡಿದೆವು. ನೋಡಲು ಅಷ್ಟು ಸುಂದರವಾಗಿರಲಿಲ್ಲ, ಆದರೆ ಚೆನ್ನಾಗಿದ್ದಳು. ಅವಳು ಕೂಡ ನನ್ನನ್ನ ನೋಡಿದಳು. ಮತ್ತೆ ಬಹಳ ಕಡಿಮೆ ಜನರಲ್ಲಿ ಮನೆಯಲ್ಲಿಯೇ ಸರಳವಾಗಿ ನಮ್ಮ ಮದುವೆಯಾಯಿತು. ಮದುವೆಯಾಗಿ ನಾನು ಅವಳನ್ನು ಮನೆಗೆ ಕರೆದುಕೊಂಡು ಬಂದೆ. ನಾನು ಕೂಡ ಯುವಕನಾಗಿದ್ದೆ, ಚೆನ್ನಾಗಿರುತ್ತಿದ್ದೆ. ಮನೆಯ ಪರಿಸ್ಥಿತಿ ಚೆನ್ನಾಗಿತ್ತು. ನಾನವಳನ್ನು ಮನೆಗೆ ಕರೆತಂದು ಎಲ್ಲವನ್ನೂ ವ್ಯವಸ್ಥಿತವಾಗಿ ಹೇಳಿದ್ದೆ. ಮದುವೆಯಾಗಿ ಆಗಿದ್ದೆ ಎಂದರೆ 1-2 ದಿನಗಳಲ್ಲಿ ಸರಿಯಾಗುತ್ತದೆ ಎಂದು ನಾನು ಅಂದುಕೊಂಡಿದ್ದೆ. ಆದರೆ ಏನೂ ಆಗಲಿಲ್ಲ. ಬಹುಶಃ ನಾನವಳಿಗೆ ಇಷ್ಟವಿರಲಿಲ್ಲ. ಅವಳು ನನ್ನೊಂದಿಗೆ ಹೆಚ್ಚು ಮಾತನಾಡುತ್ತಿರಲಿಲ್ಲ. ನಾನಿದ್ದಾಗ ನನ್ನ ಕಣ್ಣಿಗೆ ಕಣ್ಣು ಮಿಲಾಯಿಸುತ್ತಿರಲಿಲ್ಲ. ಮನೆಯಲ್ಲಿ ಅಡುಗೆಯೆಲ್ಲ ಸಮಯಕ್ಕೆ ಸರಿಯಾಗಿ ಆಗುತ್ತಿತ್ತು. ಆದರೆ ನಮ್ಮ ನಡುವೆ ಎಂದಿಗೂ ಒಳ್ಳೆಯ ಸಂಭಾಷಣೆ ಆಗಲೇ ಇಲ್ಲ. ಅವಳು ಯಾವಾಗಲೂ ಮಾತಾಡುವಾಗ ಕಡಿಮೆ ಮಾತನಾಡುತ್ತಿದ್ದಳು. ಆದರೆ ಆ ದಿನ ಹೊಲಕ್ಕೆ ನಾವಿಬ್ಬರೂ ಹೋಗಿದ್ದೆವು. ಮದುವೆಯಾಗಿ 1 ತಿಂಗಳಾಗಿತ್ತು, ಆದರೆ ನಮ್ಮಲ್ಲಿ ಗಂಡ ಹೆಂಡತಿಯ ಸಂಬಂಧ ಹೆಸರಿಗೆ ಮಾತ್ರವೇ ಇತ್ತು. ಅವಳು ನನ್ನನ್ನು ನೋಡುತ್ತಿರಲಿಲ್ಲ, ನಾನು ಅವಳನ್ನು ನೋಡುತ್ತಿರಲಿಲ್ಲ. ಪ್ರತಿದಿನ ಅವಳು ಬೇರೆ ಕೋಣೆಯಲ್ಲಿ ಮಲಗುತ್ತಿದ್ದಳು, ಮತ್ತೆ ನಾನು ಬೇರೆ ಕೋಣೆಯಲ್ಲಿ ಮಲಗುತ್ತಿದ್ದೆ. ನನ್ನ ತಾಯಿ ಮನೆಯಲ್ಲಿದ್ದರು, ಆದರೆ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂದು ಅವರಿಗೆ ತಿಳಿದಿರಲಿಲ್ಲ. ಅವರ ಇಚ್ಛೆಗೆ ವಿರುದ್ಧವಾಗಿ ನಾನು ಏನನ್ನು ಮಾಡಲು ಬಯಸಲಿಲ್ಲ. ಆ ದಿನ ನನಗೆ ಚೆನ್ನಾಗಿ ನೆನಪಿದೆ. ನಾನು ಮತ್ತು ನನ್ನ ಹೆಂಡತಿ ತನುಜಾ ಇಬ್ಬರೂ ಹೊಲಕ್ಕೆ ಹೋಗಿದ್ದೆವು. ತನು ಗಾಡಿಯಲ್ಲಿ ಸರಿಯಾಗಿ ಕೂತ್ಕೋ, ಈಗ ತಾನೇ ಮಳೆ ಬಂದು ಹೋಗಿದೆ ಅಂತ ನಾನು ಹೇಳಿದೆ. ಅವಳು ನನ್ನ ಗಾಡಿಯ ಮೇಲೆ ಕುಳಿತಳು, ಆದರೆ ನಮ್ಮಿಬ್ಬರ ನಡುವೆ ಇನ್ನೊಬ್ಬರು ಕುಳಿತುಕೊಳ್ಳುವಷ್ಟು ಜಾಗವಿತ್ತು. ನಾನು ಹೆಚ್ಚು ಗಮನ ಕೊಡಲಿಲ್ಲ. ಹೋಗುವಾಗ ಊರಿನ ಮತ್ತು ಅಕ್ಕಪಕ್ಕದ ಹೆಂಗಸರು ನಮ್ಮನ್ನು ದಿಟ್ಟಿಸಿ ನೋಡುತ್ತಿದ್ದರು. ಅವರಿಗೆ ನಮ್ಮಲ್ಲಿ ವಿಭಿನ್ನವಾದದ್ದೇನೋ ಕಾಣಿಸುತ್ತಿದೆ ಎಂದು ಅನ್ನಿಸುತ್ತಿತ್ತು. ನಾನು ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಲಿಲ್ಲ ಮತ್ತು ಹಾಗೆ ಹೊಲಕ್ಕೆ ಹೋದೆ. ಆ ಸಮಯದಲ್ಲಿ ನಾವು ಕೆಲಸ ಮಾಡಿದೆವು, ಆದರೆ ಸಂಜೆಯಾಗುತ್ತಾ ಬಂತು ಮತ್ತು ಮನೆಗೆ ಹೋಗಲು ಹೊರಟೆವು. ಅಷ್ಟರಲ್ಲಿ ಮಳೆ ಜೋರಾಗಿ ಬರಲು ಪ್ರಾರಂಭಿಸಿತು. ಮಳೆ ಅಷ್ಟೇನೂ ಜೋರಾಗಿಲ್ಲ, ಬೇಗನೆ ನಿಲ್ಲುತ್ತದೆ ಎಂದು ನಾನು ಹೇಳಿದೆ. ಆದರೆ ಮಳೆ ನಿಲ್ಲುವ ಹೆಸರೇ ಹೇಳುತ್ತಿರಲಿಲ್ಲ. ಮಳೆಗಾಗಿ ಕಾಯುತ್ತಾ ನಾವಿಬ್ಬರೂ ಒಂದು ಮರದ ಕೆಳಗೆ ನಿಂತಿದ್ದೆವು. ಅವಳಿಗೆ ಬೇಸರವಾಗಿತ್ತು ಮತ್ತು ಮೊದಲ ಬಾರಿಗೆ ನಾನು ಅವಳನ್ನು ಹೊಲಕ್ಕೆ ಕರೆದುಕೊಂಡು ಬಂದಿದ್ದೆ. ಆದರೆ ಅವಳೇ ನನಗೆ ಸ್ವಲ್ಪ ಸಮಯ ಕಾಯೋಣ, ಮಳೆ ಹೋದರೆ ಹೋಗೋಣ ಎಂದಳು. ಆದರೆ ಮಳೆ ಇನ್ನೂ ಹೆಚ್ಚಾಗುತ್ತಲೇ ಇತ್ತು, ಮತ್ತೆ ಕತ್ತಲು ಕವಿಯಲು ಪ್ರಾರಂಭಿಸಿತು. ಅದಕ್ಕೆ ನಾನು ಅವಳಿಗೆ, ನಾವು ಮನೆಗೆ ಹೋಗೋಣ. ಮಳೆಯ ಬಗ್ಗೆ ಏನೂ ಹೇಳಲು ಸಾಧ್ಯವಿಲ್ಲ, ಅದು ನಿಲ್ಲುತ್ತದೆಯೋ ಇಲ್ಲವೋ ಗೊತ್ತಿಲ್ಲ. ಆದರೆ ನಾವು ಮನೆಗೆ ತಲುಪುವುದು ಒಳ್ಳೆಯದು ಎಂದೆ. ಆಗ ಅವಳು ಕೂಡ ಹೌದು ಎಂದಳು. ರಸ್ತೆಯ ಬದಿಯಲ್ಲಿ ನಾನು ಗಾಡಿ ನಿಲ್ಲಿಸಿದ್ದೆ. ನಾವು ನಡೆದುಕೊಂಡು ದಂಡಿಯ ಮೇಲೆ ಹೋದೆವು. ಅವಳು ಮುಂದೆ ಇದ್ದಳು ಮತ್ತು ನಾನು ಅವಳ ಹೆಜ್ಜೆ ಗುರುತಿನಲ್ಲಿ ಹೆಜ್ಜೆ ಇಡುತ್ತಾ ಹೋದೆ. ಆದರೆ ಅವಳ ಸೌಂದರ್ಯವನ್ನು ನೋಡಿದ ಮೇಲೆ ನನ್ನ ಮನಸ್ಸು ಏನೋ ಆಗತೊಡಗಿತು. ಆದರೆ ನಾನು ಕೆಲವು ವಿಷಯಗಳನ್ನು ಮನಸ್ಸಿನಲ್ಲಿ ಮಾತ್ರ ಇಟ್ಟುಕೊಳ್ಳಬಲ್ಲೆ. ನಾನು ಗಾಡಿ ಸ್ಟಾರ್ಟ್ ಮಾಡಿದೆ ಮತ್ತು ಅವಳು ಕುಳಿತಳು. ರಸ್ತೆ ಸರಿಯಾಗಿರಲಿಲ್ಲ, ಮತ್ತೆ ಗಾಡಿ ಜಾರುತ್ತಿತ್ತು. ಅವಳು ಮೊದಲ ಬಾರಿಗೆ ನನ್ನ ಹೆಗಲ ಮೇಲೆ ಕೈಯಿಟ್ಟು ನನ್ನನ್ನು ಹಿಡಿದುಕೊಂಡು ಕುಳಿತಳು. ಅವಳ ಕೈ ಸ್ಪರ್ಶದಿಂದ ನನಗೆ ಒಂದು ರೀತಿ ಆಧಾರ ಮತ್ತು ಬೆಂಬಲ ಸಿಕ್ಕಂತಾಯಿತು. ನಾವಿಬ್ಬರೂ ಮನೆಗೆ ಬಂದೆವು. ಮನೆಗೆ ಬಂದ ತಕ್ಷಣ ಅವಳು ಬಾಗಿಲು ತೆರೆದು ಒಳಗೆ ಬಂದಳು. ಎಲ್ಲೆಂದರಲ್ಲಿ ನೀರು ಆಗಬಾರದು ಎಂದು ಅವಳು, ನಾನು ನಿಮ್ಮ ಬಟ್ಟೆಗಳನ್ನು ತರುತ್ತೇನೆ, ಇಲ್ಲದಿದ್ದರೆ ಇಡೀ ಮನೆ ಒದ್ದೆಯಾಗುತ್ತದೆ ಎಂದಳು. ನಾನು ಸರಿ ಎಂದೆ. ಅವಳು ನನ್ನ ಬಟ್ಟೆಗಳನ್ನು ಕೊಟ್ಟಳು ಮತ್ತು ನಾನು ಮಾತ್ರ ಹೊರಗೆ ನನ್ನ ಒದ್ದೆ ಬಟ್ಟೆಗಳನ್ನು ತೆಗೆದೆ. ಅವಳು ಬಟ್ಟೆ ಬದಲಾಯಿಸಲು ಹೋದಳು. ನಾನು ಮಾತ್ರ ಹೊರಗೆ ಬಟ್ಟೆ ಬದಲಾಯಿಸುತ್ತಿದ್ದೆ. ಅವಳು ಬೇಗನೆ ರೂಮಿನಿಂದ ಬಂದಳು. ಅವಳು ಗೌನ್ ಹಾಕಿಕೊಂಡಿದ್ದಳು. ಅವಳು ಕಿಟಕಿಯಿಂದ ನನ್ನನ್ನು ನೋಡುತ್ತಿದ್ದಳು. ಆಮೇಲೆ ನನಗೆ ಗೊತ್ತಾಯಿತು. ನಾನು ಹೆಚ್ಚು ಗಮನ ಕೊಡಲಿಲ್ಲ. ನಾನು ಮನೆಗೆ ಬಂದೆ.
ಮಳೆಯಲ್ಲಿ ನೆಂದ ಕಾರಣ ನನಗೆ ತಕ್ಷಣ ನೆಗಡಿಯಾಯಿತು. ನನಗೆ ಮಳೆ ಆಗಿ ಬರುವುದಿಲ್ಲ. ಸೀನು ಮತ್ತು ನೆಗಡಿಯಿಂದ ನನಗೆ ಹುಷಾರಿಲ್ಲದ ಹಾಗೆ ಅನ್ನಿಸುತ್ತಿತ್ತು. ಅವಳು ನನಗಾಗಿ ಚಹಾ ತಂದಿದ್ದಳು. ನನ್ನ ರೂಮಿಗೆ ಬಂದಳು. ನಾನು ತಲೆ ಒಣಗಿಸುತ್ತಿದ್ದೆ. ಬರೀ ಬರ್ಮುಡಾ ಹಾಕಿಕೊಂಡಿದ್ದೆ ಮತ್ತು ಶರ್ಟ್ ಹಾಕಿರಲಿಲ್ಲ. ಅವಳು ಚಹಾ ಕೊಟ್ಟು ಈ ಬಿಸಿ ಚಹಾ ಕುಡಿಯಿರಿ ಎಂದಳು. ನನಗೆ ಆಶ್ಚರ್ಯವಾಯಿತು. ಅವಳಿಗೆ ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ಹೇಗೆ? ಇಲ್ಲದಿದ್ದರೆ ಪ್ರತಿದಿನ ಊಟಕ್ಕೆ ಸಹ ಕೇಳುತ್ತಿರಲಿಲ್ಲ. ಅವಳು ತನ್ನಷ್ಟಕ್ಕೆ ತಾನೇ ಊಟ ಮಾಡಿ ಬೇಗ ಮಲಗುತ್ತಿದ್ದಳು. ಅವಳು ನನಗೆ ಚಹಾ ಕೊಟ್ಟಳು. ಒಲೆ ಹಚ್ಚಿದ್ದೇನೆ, ಅಲ್ಲಿ ಬಂದು ಕುಳಿತುಕೊಳ್ಳಿ ಎಂದಳು. ನಾನು ಹೌದು ಎಂದು ಚಹಾ ಕುಡಿದು ಅವಳು ಅಡುಗೆ ಮಾಡುವಾಗ ಅವಳ ಬಳಿ ಹೋಗಿ ಕುಳಿತೆ. ಅವಳ ಹತ್ತಿರ ಹೋಗಲು ಮನಸ್ಸು ಸ್ವಲ್ಪ ಕಾತರಿಸುತ್ತಿತ್ತು, ನಾಚಿಕೆಯಾಗುತ್ತಿತ್ತು. ಆದರೂ ಅವಳು ಜಾಗ ಮಾಡಿಕೊಟ್ಟಳು ಮತ್ತು ಕುಳಿತುಕೋ ಎಂದಳು. ಅವಳು ನನಗೆ ಬೆನ್ನು ತೋರಿಸಿ ಕುಳಿತಳು. ನಾವು ಬೆಂಕಿ ಕಾಯಿಸಿಕೊಳ್ಳುತ್ತಿದ್ದೆವು. ಅವಳು ಇಂದು ಸ್ವಲ್ಪ ಜಾಸ್ತಿ ಚಳಿ ಇದೆ ಅಲ್ಲವೇ ಅಂದಳು. ನಾನು ಹೌದು, ಮಳೆಯಿಂದ ನಿಮಗೆ ಸ್ವಲ್ಪವೂ ಸಹ ಆಗುವುದಿಲ್ಲ ಎಂದು ಕಾಣುತ್ತದೆ ಎಂದೆ. ಆಗ ಅವಳು ನನಗೆ ಹಾಗೆಂದಳು. ನಾನು ಹೆಚ್ಚಾಗಿ ಮಳೆಯಲ್ಲಿ ನೆನೆಯುವುದಿಲ್ಲ, ಏಕೆಂದರೆ ಮಳೆ ನನಗೆ ಇಷ್ಟವಾಗುವುದಿಲ್ಲ ಎಂದೆ. ಅವಳು ಹೌದು, ಹಾಗೆ ಆಗುತ್ತದೆ ಎಂದಳು. ಅವಳು ನನ್ನ ಎದುರಿಗಿದ್ದಳು. ಆದರೆ ಮಳೆಯಿಂದ ಒದ್ದೆಯಾದ ಅವಳ ಕೂದಲು ಈಗಷ್ಟೇ ಒಣಗುತ್ತಿತ್ತು. ಅವಳು ಆ ಕೂದಲನ್ನು ಹಾಗೆಯೇ ಬಿಟ್ಟಿದ್ದಳು. ಉದ್ದನೆಯ ಮತ್ತು ಕಪ್ಪಗಿನ ಕೂದಲು ಹೇಗೆ ಮುಂದೆ ಬರುತ್ತಿತ್ತೋ ಹಾಗೆಯೇ ಅವಳು ಕೈಯಿಂದ ಕಿವಿಯ ಹಿಂದೆ ಸರಿಸುತ್ತಿದ್ದಳು. ಅವಳ ಆ ಸೌಂದರ್ಯ ನೋಡುವಂತಿತ್ತು, ಮತ್ತೆ ನೋಡುತ್ತಾ ಕೂರುವಂತಿತ್ತು. ನಾನು ಹೆಚ್ಚು ಗಮನ ಕೊಡಲಿಲ್ಲ. ನಾವು ಸಂಜೆ ಊಟ ಮಾಡಿದೆವು. ಪ್ರತಿದಿನಕ್ಕಿಂತ ಪ್ರೀತಿಯಿಂದ ಮತ್ತು ಆದರದಿಂದ ಊಟ ಬಡಿಸುತ್ತಿದ್ದಳು. ನಾನು ಊಟ ಮಾಡಿ ನನ್ನ ರೂಮಿನಲ್ಲಿ ಮಲಗಿದೆ. ಅವಳಿಗೆ ನಿದ್ರೆ ಬರುತ್ತಿರಲಿಲ್ಲವೇನೋ, ನಾನು ಸಹ ಎಚ್ಚರವಾಗಿಯೇ ಇದ್ದೆ. ಆ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಲೈಟ್ ಹೋಗಿದ್ದರಿಂದ ಎಲ್ಲೆಡೆ ಕತ್ತಲು ಆವರಿಸಿತು. ನಾನು ಮಾತ್ರ ಮೊಬೈಲ್ ನೋಡುತ್ತಾ ಕುಳಿತಿದ್ದೆ. ಆಗ ಅವಳು ಬಂದು ಏನು ಮಾಡುತ್ತಿದ್ದೀರಿ ಅಂದಳು. ನಾನು ಏನಿಲ್ಲ, ಏಕೆ ಅಂದೆ. ಆಗ ಅವಳು ನನಗೆ ಈ ಮನೆಯಲ್ಲಿ ಒಂಟಿಯಾಗಿ ಇರಲು ಆಗುತ್ತಿಲ್ಲ, ನಾನು ಇಲ್ಲಿ ಇರಲ್ಲ ಎಂದಳು. ನಾನು ಹೌದೇ ಎಂದೆ. ಆಗ ಅವಳು ಬಂದು ನನ್ನ ಪಕ್ಕದಲ್ಲಿ ಕುಳಿತಳು. ನಾನು ಮೊಬೈಲ್ನಲ್ಲಿ ಒಂದು ಪಿಕ್ಚರ್ ಹಾಕಿದ್ದೆ ಮತ್ತು ಪಕ್ಕದಲ್ಲಿದ್ದ ಬೆಡ್ಗೆ ಹೊರಗಿ ಅವಳಿಗೆ ನೋಡಲು ತೋರಿಸುತ್ತಿದ್ದೆ. ಆದರೆ ಅವಳು ಪಕ್ಕದಲ್ಲಿ ಕುಳಿತಿದ್ದಳು. ಕುಳಿತಲ್ಲೇ ನಿಧಾನವಾಗಿ ನನ್ನ ಹತ್ತಿರ ಬಂದಳು. ಅವಳ ಸ್ಪರ್ಶ ನನಗೆ ಗೊತ್ತಿಲ್ಲದೆ ತಗುಲುತ್ತಿತ್ತು. ಏನೂ ಗೊತ್ತಿಲ್ಲ, ಇವಳಿಗೆ ಏನಾಗಿದೆ? ಬಹುಶಃ ಮಳೆಯಲ್ಲಿ ನೆಂದ ನಂತರ ಅವಳ ಪ್ರೀತಿ ನನ್ನ ಮೇಲೆ ಚೆನ್ನಾಗಿ ಹೆಚ್ಚಾಗಿತ್ತು. ನಾನು ಅವಳನ್ನು ತುಂಬಾ ಪ್ರೀತಿಯಿಂದ ಮತ್ತು ಆತ್ಮೀಯತೆಯಿಂದ ವಿಚಾರಿಸುತ್ತಿದ್ದೆ. ಮತ್ತೆ ನಾನು ಅವಳ ಬಗ್ಗೆ ವಹಿಸಿದ ಕಾಳಜಿಯಿಂದಲೇ ಬಹುಶಃ ಅವಳು ನನ್ನ ಹತ್ತಿರ ಬಂದಿದ್ದಳು. ನಾವು ಒಬ್ಬರಿಗೊಬ್ಬರು ಪಕ್ಕದಲ್ಲಿ ಕುಳಿತಿದ್ದೆವು. ಮಾತನಾಡುತ್ತಾ ಅವಳು ನನಗೆ ಏನೋ ಕೇಳಿ, ನಮ್ಮ ಮದುವೆಗೆ ಇಷ್ಟು ದಿನಗಳಾಯಿತು. ಆದರೆ ನನಗೆ ತುಂಬಾ ನಾಚಿಕೆ ಅನ್ನಿಸುತ್ತಿತ್ತು ಮತ್ತು ಅದಕ್ಕಾಗಿಯೇ ನಾನು ನಿಮ್ಮ ಹತ್ತಿರ ಬರಲು ತುಂಬಾ ಹೆದರುತ್ತಿದ್ದೆ. ಇದು ತಪ್ಪು ಎಂದು ಅನ್ನಿಸುತ್ತಿತ್ತು. ಆದರೆ ಇಷ್ಟು ದಿನ ನಮ್ಮಿಬ್ಬರ ನಡುವೆ ಏನೂ ಆಗಲು ಬಿಡಲಿಲ್ಲ ಎನ್ನುವುದಕ್ಕೆ ನನಗೆ ಈಗ ತುಂಬಾ ಪಶ್ಚಾತ್ತಾಪವಿದೆ. ನನಗೆ ನೀವು ತುಂಬಾ ಇಷ್ಟ, ಮತ್ತೆ ನನ್ನ ಮನಸ್ಸು ಈಗ ನನ್ನ ಮಾತನ್ನೇ ಕೇಳುತ್ತಿಲ್ಲ ಎಂದು ಹೇಳಿದಳು. ನಾನು ನಿಜವಾಗಿಯೂ ಎಂದೆ. ನಾನು ಅವಳ ಹತ್ತಿರ ಹೋದೆ ಮತ್ತೆ ಅವಳನ್ನು ಹಿಡಿದುಕೊಂಡೆ. ಆಗ ಅವಳು ತುಂಬಾ ನಾಚಿಕೊಳ್ಳುತ್ತಿದ್ದಳು. ನಾನು ಹೀಗೆ ಮಾಡುವುದು ಅವಳಿಗೆ ಇಷ್ಟವಾಗಲಿಲ್ಲವೇನೋ ಎಂದುಕೊಂಡೆ. ಅವಳು ಏನು ಮಾತಾಡಲಿಲ್ಲ. ಆದರೆ ನಾನು ಹಿಂದಕ್ಕೆ ಸರಿಯಲು ಪ್ರಾರಂಭಿಸಿದಾಗ ಅವಳು ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಮತ್ತು ನೀವು ಏನು ಬೇಕಾದರೂ ಮಾಡಿ, ನಾನು ನಿಮಗೆ ಏನನ್ನೂ ಹೇಳುವುದಿಲ್ಲ. ಕೊನೆಗೆ ನಾನು ನಿಮ್ಮ ಹೆಂಡತಿ ಎಂದು ಹೇಳಿದಳು. ಇದನ್ನು ಅವಳ ಬಾಯಿಂದ ಕೇಳಿ ನಾನು ತುಂಬಾ ಸಂತೋಷಪಟ್ಟೆ. ಮತ್ತೆ ನಂತರ ನಾನು ಸಹ ಅವಳನ್ನು ಹತ್ತಿರ ಕರೆದುಕೊಂಡು ಪ್ರೀತಿ ಮಾಡಲು ಪ್ರಾರಂಭಿಸಿದೆ. ನನ್ನ ಮಾಡುವ ವಿಧಾನ ತುಂಬಾ ವಿಭಿನ್ನವಾಗಿತ್ತು. ನನಗೆ ಚೆನ್ನಾಗಿ ಅನುಭವವಿತ್ತು, ಆದರೆ ಅವಳು ಸಹ ಏನೂ ಕಮ್ಮಿ ಇರಲಿಲ್ಲ. ಆ ದಿನನ ನಾವು 1 ತಿಂಗಳ ನಂತರ ಒಂದಾದೆವು. ಅಂದು ಇಡೀ ರಾತ್ರಿ ಒಬ್ಬರ ಸಂತೋಷದಲ್ಲಿ ಒಬ್ಬರು ಸಂತೋಷವನ್ನು ಕಂಡುಕೊಂಡೆವು ಮತ್ತು ಒಬ್ಬರಿಗೊಬ್ಬರು ಏನು ಬೇಕು ಅದನ್ನು ಕೊಟ್ಟೆವು. ಅಲ್ಲಿಂದ ಮುಂದೆ ಎಷ್ಟೋ ಬಾರಿ ಎಷ್ಟೋ ರಾತ್ರಿ ನಾವು ಒಂದಾದೆವು. ಈ ವಿಷಯಕ್ಕೆ 1 ವಾರವಾಗಿರಬಹುದು, ಆದರೆ ಈಗ ಪ್ರೀತಿ ಚೆನ್ನಾಗಿ ಚಿಗುರುತ್ತಿದೆ. ನಾನು ಅವಳನ್ನು ಎಷ್ಟು ಆತ್ಮೀಯತೆಯಿಂದ ನನ್ನವಳನ್ನಾಗಿ ಮಾಡಿಕೊಂಡಿದ್ದೇನೆ ಎಂದು ಅವಳಿಗೂ ತಿಳಿದಿದೆ. ಕಥೆ ಇಲ್ಲಿಗೆ ಮುಗಿಯುತ್ತದೆ. ಕಥೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.